रत्नगर्भगणपतिं समाश्रयामि सततं रत्नवचनगीयमान निजचरित्रवैभवम् तुमुलयेश शेखरं प्रणवमयस्वरूपिणं शिवसुतं मे भवदमखिलभुवनमङ्गलप्रदम् ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ದೇವ ಮಾದೇವ ಬಾರು ಸ್ವಾಮಿ ಮಲೆಯ ಮಾದೇವ ಬಾರು ದೇವ ಮಾದೇವ ಬಾರು ಸ್ವಾಮಿ ಮಲೆಯ ಮಾದೇವ ಬಾರು ಏಳೇಳು ಮಲೆಯ ಮೆರೆದು ನಡುಮಲೆಯಲ್ಲಿ ನೆಲೆಗೊಂಡು ಏಳೇಳು ಮಲೆಯ ಮೆರೆದು ನಡುಮಲೆಯಲ್ಲಿ ನೆಲೆಗೊಂಡು ನಗು ನಗುತ ಕುಳಿತಿರುವ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರು ದೇವ ಮಾದೇವ ಬಾರೋ ಸ್ವಾಮಿ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಕರ್ನಾಟಕ ಕಲೆಗಳ ಆಗರ, ಆ ಕಲೆಗಳ ಆಗರದಿಂದ ವಿಶೇಷವಾಗಿರ್ತಕ್ಕಂಥ ಸುಗಮ ಸಂಗೀತ ಗಾಯಕರೊಬ್ಬರನ್ನು, ಜನಪದ ಗಾಯಕರೊಬ್ಬರನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಬನ್ನಿ ಸ್ವಾಗತಿಸೋಣ, ಪ್ರೀತಿಯಿಂದ ಸ್ವಾಗತಿಸೋಣ. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾಡಿನ ಪ್ರಸಿದ್ಧ ಸುಗಮ ಸಂಗೀತ ಗಾಯಕರು ಶ್ರೀ ರಾಜೀವ್ ಅಗಳಿಯವರ ಸಾಂಸ್ಕೃತಿಕ ಜನಪದ ಬದುಕಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಹೇಗಿದ್ದೀರಿ? ಆರಾಮ್ ಸರ್, ಚೆನ್ನಾಗಿದ್ದೀನಿ. ಬದುಕು ಹೇಗಿದೆ? ಆರಾಮ್ ಸರ್, ನಡೀತಾ ಇದೆ. ಮೊದಲು ಬದುಕು ಸರಿ ಇರಬೇಕು. ಬದುಕು ಸರಿ ಇದ್ರೆ ಮಿಕ್ಕಿದೆಲ್ಲ ಮಾತಾಡ್ಬೋದು ನಾವು ಮುಂದಕ್ಕೆ. ಸರ್, ನಾನು ನಿಮ್ಮ ಅಭಿಮಾನಿ. ಅಯ್ಯೋ, ದೊಡ್ಡ ಮಾತು. ನಿಮ್ಮ ಹಾಡುಗಳನ್ನ ನಾನು ಭಾಳಷ್ಟು ಕೇಳಿದ್ದೀನಿ. ಸವಿತಕ್ಕ ಹಳ್ಳಿ ಬ್ಯಾಂಡಲ್ಲಿ ತಾವು ಹಾಡ್ತಿರ್ತೀರಿ ರೆಗ್ಯುಲರ್ ಆಗಿ. ನಾನು ತಮ್ಮ ಹಾಡುಗಳೆಲ್ಲ ಕೇಳಿದ್ದೀನಿ ಸರ್. ನಾನು ಸವಿತಕ್ಕನ ಅಭಿಮಾನಿ ಕೂಡ. ಅನೇಕ ನಿಮ್ಮ ಹಾಡನ್ನು ಕೇಳಿರ್ತಕ್ಕಂಥ ವೀಕ್ಷಕರಿಗೆ, ಕೇಳುಗರಿಗೆ ನಿಮ್ಮ ಹಾಡನ್ನು ವೇದಿಕೆ ಮೇಲೆ ಕೇಳ್ತಿದ್ದಾಗ ಯಾರಿದು, ಈ ವ್ಯಕ್ತಿ ಯಾರು ಅಂತ ಕುತೂಹಲ ಇರುತ್ತೆ. ನಿಮ್ಮ ಬಗ್ಗೆ ತಿಳ್ಕೊಬೇಕು ಅಂತ ಪ್ರತಿಯೊಬ್ಬನಿಗೂ ಕಲಾವಿದನ ಹಿನ್ನೆಲೆ ತಿಳ್ಕೊಬೇಕು ಅಂತ ಭಾಳ ಆಸಕ್ತಿ ಇರುತ್ತೆ. ಯಾರು ರಾಜೀವ್ ಅವರು? ನಿಮ್ಮ ಹಿನ್ನೆಲೆ ಏನು, ನಿಮ್ಮ ಮೂಲ ಏನು, ಎಲ್ಲಿಯವರು ನೀವು ಅಂತ? ನನ್ನ ಹೆಸರು ರಾಜೀವ್ ಅಗಳಿ ಅಂತ. ನನ್ನ ಹೆಸರಲ್ಲಿದೆ ಅಗಳಿ ಅಂತ. ನನ್ನ ಊರು ಬಂದು ಅಗಳಿ. ನಮ್ಮ ತುಮಕೂರು ಸಿರಾ ಆ ಕಡೆ ಬಾರ್ಡ್ರಲ್ಲಿ ನಮ್ಮ ಆಂಧ್ರ ಬಾರ್ಡ್ರ್ ಬರುತ್ತೆ, ಅಗಳಿ ಅಂತ. ಅದು ನಮ್ಮ ಮೂಲ ಊರು. ನಾನು ಅಲ್ಲೇ ಹುಟ್ಟಿದ ಮನೇಲೆ. ನಂತರ ಹೀಗೆ ನಮ್ಮ ತಂದೆಯವರು ಬೆಂಗಳೂರಿಗೆ ಬಂದರು. ಅವ್ರ ಜೊತೆ ನಾವೆಲ್ಲ ಬಂದು ಹಾಗೆ ಬೆಂಗಳೂರಲ್ಲಿ ಓದಿ ಹಾಗೆ ವಿದ್ಯಾಭ್ಯಾಸ ಮಾಡಿದ್ವಿ. ಎಲ್ಲಿ ಅವರು ತಾವು? ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ನಾವು ಇವಾಗಿರೋದು ಗಿರಿನಗರ. ಗಿರಿನಗರ, ಸಾಂಸ್ಕೃತಿಕ ವಾತಾವರಣ ಇರತಕ್ಕಂಥ ಗಿರಿನಗರದಲ್ಲಿ ಇದ್ದೀರಿ. ಖಂಡಿತ. ಹೇಗೆ ರಾಜೀವ್ ಅವರ ವಿದ್ಯಾಭ್ಯಾಸ ಏನು ಅಂತ? BCom ಆಗಿದೆ, ಹಾಗೆ ಕರ್ನಾಟಿಕ್ ಸೀನಿಯರ್ ಮಾಡಿದ್ದೀನಿ. ಓಹೋ. ಹಾಗೆ ಸಂಗೀತ ಆಲ್ಮೋಸ್ಟ್ ಒಂದು 20 ವರ್ಷದಿಂದ ಹಾಡ್ಕೊಂಡು ಬರ್ತಾ ಇದ್ದೀನಿ. ವೆರಿ ನೈಸ್. ಗಾಯಕರಾಗೋದು ಅದರ ಗಂಧರ್ವ ವಿದ್ಯೆ ಅಲ್ವಾ, ಗಾಯನ. ನೀವು ಕೂಡ ಒಬ್ರು ಗಂಧರ್ವ ಅಂತ ಕಾಣ್ತಿದ್ರಿ ನನ್ನ ಕಣ್ಣಿಗೆ. ಸರ್, ಹಾಗಿದ್ರೆ ಅತಿ ಮುಖ್ಯವಾಗಿ ತಿಳಿಸ್ಕೊಡಿ, ರಾಜೀವ್ ಅವರ ಬದುಕಿನಲ್ಲಿ ಈ ಸಂಗೀತ ಯಾವಾಗ ಪ್ರವೇಶ ಪಡ್ಕೊಳ್ತು, ಹೇಗೆ ಪ್ರವೇಶ ಪಡ್ಕೊಳ್ತು ಅಂತ? ನನಗೆ ಚಿಕ್ಕಂದಿದ್ದ ಆವಾಗ ಗೊತ್ತಿರ್ಬೋದು. ನನಗೆ ಇಷ್ಟ ಇರಲಿಲ್ಲ, ನಾನು ಹೋಗಲ್ಲ ಅಂತ. ನಾವು ಮ್ಯೂಸಿಕ್ ಅಂದರೆ ನಮ್ಮಮ್ಮ ಎಳೆದು ಕರ್ಕೊಂಡು ಹೋಗೋರು. ಗಾಯತ್ರಿ ಅಂತ. ಅವರು ಇಲ್ಲ, ನಿಂಗೆ ಹಾಡ್ಬೇಕು, ನೀನು ಒಳ್ಳೆ ಸಿಂಗರ್ ಆಗ್ಬೇಕು ನೀನು ಅಂತ ಅವ್ರಿಗೆ ಆಸೆ. ನಾನು ಬೇಡ ಅಂತ ನಮ್ಮಮ್ಮ ಹೇಳ್ತಾರೆ ಈಗಲೂ. ಇಲ್ಲ ಕಣೋ, ನಿಂಗೆ ಇಂಟ್ರೆಸ್ಟೇ ಇರಲಿಲ್ಲ ನಿನಗೆ, ನಾನು ಕರ್ಕೊಂಡೋದೆ ಹಾಡೋಕ್ಕೆ. ಆಯ್ತು ಬಿಡಮ್ಮ, ಹೋಗಿ. ಅಮ್ಮ ಏನು ಮಾಡ್ತಾರೆ? ಅಮ್ಮ ಈಗ ಮನೇಲೇ ಇದ್ದಾರೆ. ಅಲ್ಲ, ಅವ್ರಿಗೆ ಆಗ ನಿಮ್ಮ ಬಾಲ್ಯದಲ್ಲಿ ಅಮ್ಮನಿಗೆ ಸಂಗೀತದ ಬಗ್ಗೆ ಆಸಕ್ತಿ ಇತ್ತು ಅಂದ್ರಲ್ಲ, ಅಮ್ಮ ಏನು ಕೆಲಸ ಮಾಡ್ತಿದ್ರಾ? ಇಲ್ಲ, ಅವ್ರಿಗೆ ನಮ್ಮ ತಾತವರೆಲ್ಲ ಹಾಡೋರು ಒಂದು ಸ್ವಲ್ಪ. ತಾತವರು ನಮ್ಮ ಅಪ್ಪನ ತಂದೆನೂ ಸ್ವಲ್ಪ ಹಾಡೋರು. ಅದು ಅವನಿಗೂ ಇವನು ಹಾಡಬೇಕು ಅಂತ ಅವ್ರಿಗೆ ಆಸೆ.
ಸರಿ ಹಾಗೆ ಹೋಗಿ ಅಲ್ಲಿ ಅಂಬುಜಾಕ್ಷಿ ಅಂತ ಇದ್ರು ನಮ್ಮ ಚಾಮರಾಜಪೇಟೆಯಲ್ಲಿ ಅಲ್ಲಿ ಶ್ರೀರಾಮ ಮಂದಿರದಲ್ಲಿ ನಾನು ಓದಿದ್ದು ಮೊದಲು, ಶ್ರೀರಾಮ ಶಿಶು ವಿಹಾರ ಮಂಡಳಿ ಅಂತ. ಹೌದು, ಅಲ್ಲಿ ಶೀಟ್ ಸ್ಕೂಲ್ ಅದು, ಅಲ್ಲಿ ಓದ್ತಾ ಇದ್ದೆ ನಾನು. ಅಲ್ಲಿ ಅಂಬುಜಾಕ್ಷಿ ಅಂತ ತುಂಬ ಒಂದು ಸ್ವಲ್ಪ ವಯಸ್ಸಾಗಿತ್ತು, ಅವ್ರ ಹತ್ರ ಕರ್ಕೊಂಡೋಗಿ ಸೇರಿಸಿದ್ರು. ಅಲ್ಲಿ ಸರಿಗಮ ಅವರು ನಮ್ಮ ಮೊದಲನೇ ಗುರುಗಳು, ಅಲ್ಲಿ ಸೇರಿಸಿದ್ರು ನನ್ನ ಚಿಕ್ಕ ಹುಡುಗನಲ್ಲಿ. ಸರಿ ಅಲ್ಲಿಂದ ಹಾಗೆ ನಮ್ಮ ಮಂಜುಳಾ ಗುರುರಾಜ್ ಅವ್ರ ಹತ್ರ ಸೇರಿಸಿದ್ರು. ಹೌದಾ, ನೀವು ಸಾಧನಾ ಅಲ್ಲೂ ಸೇರಿಸಿದ್ರು. ಅಲ್ಲೂ ಹೋಗ್ತಿದ್ದೆ, 1-2 ವರ್ಷ ಅಲ್ಲೂ ಹೋದೆ. ಆಮೇಲೆ ಹಾಗೆ ನಮ್ಮ ವಿದ್ಯಾಭ್ಯಾಸ ಆಗ್ತಾ ಬಂತು. ಅಲ್ಲಿಂದ ಹಾಗೆ ನಡ್ಕೊಂಡು ಬಂದು ನಂತರ ಸಂಗೀತ ಹಾಗೆ ನಮ್ಮ ಅಖಿಲ ಅಂತ ಇದ್ದಾರೆ, ಅಖಿಲ ಮಧುಸೂದನ್, ಅವ್ರ ಹತ್ರ ಕಲಿತೆ. ನಮ್ಮ ಮಧುರ ರವಿಕುಮಾರ್ ಅವರು ಇದ್ದಾರೆ, ಭಾಳ ಒಳ್ಳೆ ಸುಗಮ ಸಂಗೀತ ಗಾಯಕರು, ಒಳ್ಳೆ ಸೀನಿಯರ್ ಮೋಸ್ಟ್ ಗಾಯಕರು ಅವರು. ಅವ್ರ ಹತ್ರ ನಾನು ಸೀನಿಯರು ಮತ್ತು ಜೂನಿಯರ್ ಎಲ್ಲ ಮುಗಿಸ್ಕೊಂಡೆ. ಹಾಗೆ ಸುಗಮ ಸಂಗೀತ ಎಲ್ಲ ನಾನು ಸಂಗೀತ ಸಾಧನ ಅಂತ ಇಲ್ಲಿ ನಮ್ಮ ಹನುಮಂತ ನಗರದಲ್ಲಿ ಇತ್ತು. ಅಲ್ಲಿ ನಾನು ಕಾಲೇಜ್ ಓದ್ಬೇಕಾದ್ರೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಅಲ್ಲಿ ಸೇರ್ಕೊಂಡ್ವಿ. ಇದೆಲ್ಲ ವಿಶೇಷ ಏನು ಗೊತ್ತಾ ಸರ್, ನಾನು ಬೆಂಗಳೂರಿಗೇ ಆಗಿರೋದ್ರಿಂದ, ಅದರಲ್ಲೂ ದಕ್ಷಿಣ ಬೆಂಗಳೂರಿಗೇ ಆಗಿರೋದ್ರಿಂದ ನನಗೆ ಈ ಬಸವನಗುಡಿ, ಹನುಮಂತ ನಗರ, ಗಿರಿನಗರ, ಚಾಮರಾಜಪೇಟೆ ಇದೆಲ್ಲ ಸಾಂಸ್ಕೃತಿಕ ಕೇಂದ್ರಗಳು ನೋಡಿ ಅಲ್ವಾ. ನಮ್ಮ ಸಾಹಿತ್ಯ ಪರಿಷತ್ತು ಚಾಮರಾಜಪೇಟೆಯಲ್ಲೇ ಇದೆ, ಮಕ್ಕಳ ಕೂಟ ಅಲ್ವಾ, ಮತ್ತು ನಮ್ಮ KH ಕಲಾಸೌಧ ನಮ್ಮ ಹನುಮಂತ ನಗರದ್ದು, ಇದೆಲ್ಲ ಒಂದು ಸಾಂಸ್ಕೃತಿಕ ಒಂದು ಬಡಾವಣೆಗಳು ನೋಡಿ. ಉದಯಭಾನು ಕಲಾ ಸಂಘ ಇದೆ ಅಲ್ವಾ. ಇಂತಹ ಒಂದು ಬಡಾವಣೆಗಳು ತುಂಬ ಸಂತೋಷ ಆಯಿತು ಬೆಂಗಳೂರಿನ ಬಗ್ಗೆ ನಿಮ್ಮ ಬಾಯಲ್ಲಿ ಕೇಳಿ. ಹೇಗಿತ್ತು ಹಳೆ ಬೆಂಗಳೂರು ನೀವು ನೋಡ್ದಂಗೆ? ಅವಾಗ ತುಂಬ ಚೆನ್ನಾಗಿತ್ತು. ಆವಾಗ ಇವಾಗ ಬರೀ ಟ್ರಾಫಿಕ್ಕು, ಬಿಲ್ಡಿಂಗ್ಗಳು ಅಷ್ಟೇ, ಇನ್ನೇನಿಲ್ಲ. ಆವಾಗಿನ ಪರಿಸ್ಥಿತಿನೇ ಬೇರೆ, ಹಳ್ಳಿ ವಾತಾವರಣ ಇತ್ತು. ಅವಾಗೆಲ್ಲ ನಾವೆಲ್ಲ ಅಲ್ಲಿ ಟೈರ್ ಎಲ್ಲ ಓಡಿಸ್ಕೊಂಡು ಹೋಗ್ತಿದ್ವಿ. ನಮ್ಮ ಕೆಂಪಾಮುದ್ದೆ ಕೆರೆಯಲ್ಲಿ ಗೋಲಿ ಆಡೋಕ್ಕೆಲ್ಲ ಹೋಗ್ತಿದ್ವಿ ನಾವು. ಅಲ್ಲೆಲ್ಲ ಹೋಗ್ತಿದ್ವಿ ಗೋಲಿ ಆಡೋಕ್ಕೆ, ಗಾಳಿಪಟ ಬಿಡೋಕ್ಕೆ, ಆ ಥರ. ಅಲ್ಲೆಲ್ಲ ಚೆನ್ನಾಗಿತ್ತು ಅವಾಗ. ಇವಾಗ ಎಲ್ಲಿ ಜಾಗನೇ ಇಲ್ಲ, ಕೆಂಪಾಮುದ್ದೆ ಕೆರೆನೇ ಇಲ್ಲ ಈಗ. ಜಿಂಕೆ ಪಾರ್ಕ್ ಮಾಡಿದ್ದಾರೆ, ಜಿಂಕೆಗಳು ಇಲ್ಲ. ಅವಾಗೆಲ್ಲ ನಾವು ನೋಡಕ್ ಹೋಗ್ತಿದ್ವಿ ಜಿಂಕೆಗಳು. ಹೌದು, ತುಂಬ ಚೆನ್ನಾಗಿತ್ತು ಅವಾಗ ವಾತಾವರಣ. ಈಗ ಎಲ್ಲಿ ಅಲ್ಲಿ ರೋಡಲ್ಲಿ ಓಡಾಡೋಕ್ಕೆ ಜಾಗ ಇಲ್ಲ. ಹೌದು, ಸಮಯ ಸಿಕ್ಕಾಗಲಿಲ್ಲ ಬೆಂಗಳೂರು ಬಗ್ಗೆ ಮಾತಾಡ್ಬಿಡ್ತೀನಿ. ನಾನು ಬೆಂಗಳೂರು ಪ್ರೇಮಿ. ಥ್ಯಾಂಕ್ ಯು ಸರ್, ನಿಮ್ಮ ಬಾಲ್ಯವನ್ನು ತಿಳಿಸ್ಕೊಟ್ಟಿದ್ದಕ್ಕೆ. ಅಪ್ಪ ಅಮ್ಮನ ಪರಿಚಯ ಮಾಡ್ಕೊಳ್ಳಿ. ನಮ್ಮ ಅಮ್ಮ ಗಾಯತ್ರಿ ಅಂತ, ತಂದೆ ರಾಮಚಂದ್ರ ಮೂರ್ತಿ ಅವರು, ಈಗಿಲ್ಲ ಅವರು, ಒಂದು ಕರೋನಾ ಟೈಮಲ್ಲಿ ತೀರೋದ್ರು. ಅವರು ನಮ್ಮ ತಂದೆಯವರು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಅಕೌಂಟೆಂಟ್ ಆಗಿದ್ರು. ನಮ್ಮವರು ಮನೇಲೇ ಇದ್ರು. ಅವರು ಒಂಥರ ಆರ್ಟಿಸ್ಟೇನೆ. ಅವರು ಈ ನಮ್ಮ ಕೊಬ್ಬರಿ ಡಿಸೈನ್ ಎಲ್ಲ ಮಾಡೋರು. ಅದು ಜನಪದ ಕಲೆ ಸರ್. ಕೊಬ್ಬರಿ ಡಿಸೈನ್ ಮದುವೆ ಮನೆಗೆ, ಹೌದೌದು, ಅದೆಲ್ಲ ಮಾಡೋರು. ಆಮೇಲೆ ಸಕ್ಕರೆ ಹೆಚ್ಚುಗಳು ಸಂಕ್ರಾಂತಿಗೆಲ್ಲ ಮಾಡೋರು. ನಾವೆಲ್ಲ ಹೆಲ್ಪ್ ಮಾಡ್ತಿದ್ವಿ. ಜನಪದ ಹಿನ್ನೆಲೆ ಇದೆ ನಿಮ್ಮ ಮನೆಗೆ? ಹಾಗೆ ಖಂಡಿತ. ನಿಮ್ಮ ತಾಯಿಯವ್ರನ್ನ ಮಾತಾಡಿಸ್ಬೇಕು ಅದ್ರ ಬಗ್ಗೆ. ಖಂಡಿತ. ತುಂಬ ರೇರೆಸ್ಟು ಆ ಥರ ಸಿಗೋದು. ಅಂದರೆ ಆ ಹಳ್ಳಿ ಕಡೆ ಸಿಗ್ತಾರೆ, ಆ ಕಲೆಯ ಬಗ್ಗೆ ಮಾತಾಡೋರು ಕಡಿಮೆ. ಹೌದು, ಅದು ಏನು ವಿವರಣೆ ಕೊಡ್ತಕ್ಕಂಥವ್ರು ಕಡಿಮೆ. BCom ಓದಿದ್ರಿ ಯಾವ ಕಾಲೇಜು? APS ಕಾಲೇಜು. ಅದು ಸಾಂಸ್ಕೃತಿಕ ಹಿನ್ನೆಲೆ ಇರುವಂಥ ಕಾಲೇಜ್. ಶಾಲೆ ಬೆಂಗಳೂರು ಹೈಸ್ಕೂಲು, BHS. ಸರಿ ಎಲ್ಲ ನಮ್ಮದು ಬಸವನಗುಡಿ, NR ಕಾಲೋನಿ, ಅಲ್ಲಲ್ಲೇ. ನೈಸ್ ಸರ್, ವೆರಿ ಗುಡ್. ಈಗ ರಾಜೀವ್ ಅವರಿಗೆ ಈ ಸಾಂಸ್ಕೃತಿಕ ಹಿನ್ನೆಲೆಯ ಒಳಗೆ ಜೀವನ ಮಾಡ್ತಾ ಬರ್ತಿದ್ದಂಥ ರಾಜೀವ್ ಅವರ ಬದುಕಿನಲ್ಲಿ ಸಂಗೀತ ಹೇಗೆ ಬಂದು ಪ್ರವೇಶ ಪಡ್ಕೊಳ್ತು ಅಂತ? ಅದೇ ಆಗಲೇ ಹೇಳ್ದಂಗೆ ನಮ್ಮಮ್ಮ ಅವರು ಫೋರ್ಸ್ ಮಾಡಿ ಕಳಿಸಿದ್ರು. ಹಾಗೆ ಮಂಜುಳಾ ಗೌರವ್ ಅವ್ರ ಹತ್ರಕ್ಕೆ ಸೇರಿಕೊಂಡೆ. ಅದಾದ ನಂತರ ನಾನು ಹಾಗೆ ಹಾಡ್ಕೊಂಡು ಬರ್ತಿದ್ದೆ. ಮೊದಲು ನಾನು ಎದೆ ತುಂಬಿ ಹಾಡುವನಲ್ಲಿ ಹಾಡಿದ್ದೆ. ಈ ಟಿವಿನಲ್ಲಿ SP ಬಾಲಸುಬ್ರಹ್ಮಣ್ಯಂ. ಅವಾಗ ನನಗೇನು ಗೊತ್ತಿಲ್ಲ, ಇನ್ನು ಕಾಲೇಜ್ ಇನ್ನು ಸ್ಟಾರ್ಟಿಂಗು. 1-2 ರೌಂಡ್ ಹೋದೆ, ನನಗೆ ಅಷ್ಟು ಹಾಡುಗಳು ಏನು ಪರಿಚಯ ಇರಲಿಲ್ಲ. ಆಮೇಲಿಂದ ಅಲ್ಲಿ ಎಲಿಮಿನೇಟ್ ಆಗೋದು, ಅಯ್ಯೋ ಏನಪ್ಪ ಇದು, ನನಗೇನು ಬರಲ್ವ ಆಡೋಕ್ಕೆ ಅಂತ. ಸರಿ, ಆಮೇಲಿಂದ ಇಲ್ಲ ನಾನು ಏನಾರು ಮಾಡಬೇಕು. ಆಗಿದ್ರು ಕೂಡ ಏನಾರು ಹಾಡಿದೆ, 1-2 ರೌಂಡ್ ಹೋದೆ. ಅವ್ರು ನೋಡಿದ್ರು, ಕೇಳಿದ್ರು, ತುಂಬ ಚೆನ್ನಾಗಿ ಹಾಡ್ತೀಯ ಮನೆ ಅಂದರು. ಏನೋ ನನ್ನ ವಾಯ್ಸ್ ಸರಿ ಇರಲಿಲ್ಲ. ಹಾಡು ಸೆಲೆಕ್ಷನ್ ಫಸ್ಟಿಗೆ ತೇರಾ ಏರಿ ಎಂಬರದಾಗೆ ಹಾಡಿದ್ದೆ. ತೇರಾ ಏರಿ ಅಂಬರದಾಗೆ ನೇಸರ ನಗುತ್ತಾನೆ, ತೇರಾ ಏರಿ ಅಂಬರದಾಗೆ ನೇಸರ ನಗುತ್ತಾನೆ, ಮರಗಿಡ ಕೂಗ್ಯಾವೇ ಹಕ್ಕಿ ಹಾಡ್ಯಾವೇ, ಮರಗಿಡ ಕೂಗ್ಯಾವೇ ಚಿಲಿಪಿಲಿ ಹಕ್ಕಿ ಹಾಡ್ಯಾವೇ, ಬೀರ್ಯಾವೇ ಚಲುವ ಬೀರ್ಯಾವೇ, ಬಾ ನೋಡಿ ನಲಿಯೋಣ ತಮ್ಮ, ನಾವು ಹಾಡಿ ಕುಣಿಯೋಣ ತಮ್ಮ. ಇದನ್ನ ಹಾಡಿದ್ರ ನೀವು? ಅಲ್ಲಿ ಹಾಡಿದೆ. ಸೆಕೆಂಡ್ ರೌಂಡಲ್ಲಿ ಏನೋ ಹಾಡಿದ್ದೆ, ಮರ್ತೋ ಹುಟ್ಟಿದೆ ಯಾವ ಹಾಡಿದೆ. ಚಿಕ್ಕ ಹುಡುಗ, ಇನ್ನ ಅಂದ್ರೆ ಕಾಲೇಜು 10th ಮುಗ್ದಿತ್ತು ಅವಾಗ, 15-16 ವರ್ಷ ಅಷ್ಟೇ. ಅವರು ಫಸ್ಟ್ ರೌಂಡ್ ತುಂಬ ಖುಷಿ ಪಟ್ರು. ಸೆಕೆಂಡ್ ರೌಂಡು ಸ್ವಲ್ಪ ಏನೋ ಶ್ರುತಿಯಲ್ಲಿ ಇಲ್ಲಿ ಆಯ್ತು, ನಂಗೆ ಗೊತ್ತಾಯ್ತು. ಸರಿ ಈಗ ಅಂದ್ಕೊಂಡು ಆಯಿತು ನೋಡೋಣ ಅಂದ್ಕೊಂಡು ಅಷ್ಟೇ ಎಲಿಮಿನೇಟ್ ಆಯಿತು.
ಅದಾದ ನಂತರ ನಾನು ಕಾಲೇಜ್ ಸೇರಿಕೊಂಡೆ, APS ಕಾಲೇಜು. ಆಲ್ಮೋಸ್ಟ್ ಇನ್ನೇನು BCom ಮುಗಿತಾ ಬಂತು. ಆಗ ನಮ್ಮ ಇನ್ನೊಂದು ಚಾನಲಲ್ಲಿ ಅಲ್ಲಿ ಸ್ಟಾರ್ ಸಿಂಗರ್ ಸೀಸನ್ 2 ಅಂತ ಸುವರ್ಣ ಸ್ಟಾರ್ ಸಿಂಗರ್ಸ್, ಅದರಲ್ಲಿ ನಾನು ಫಸ್ಟು ಟಿ ವಿಲಿ ಹೋದೆ. ಅಲ್ಲೂ ಫಸ್ಟ್ ರೌಂಡಲ್ಲಿ ಎಲಿಮಿನೇಟ್ ಆಗಿಬಿಟ್ಟೆ. ಆಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದೆ 2 ರೌಂಡ್ ಆದಮೇಲೆ. ಅಲ್ಲಿಂದ ಶುರುವಾಗಿದ್ದು ಹಾಗೆ ವಿಜಯ್ ಪ್ರಕಾಶ್ ಅವರಿದ್ದರು, ಮಲ್ಗುಡಿ ಶುಭ ಅವರಿದ್ದರು, ಗುರುಕಿರಣ್ ಅವರಿದ್ದರು ಜಡ್ಜು. ಸರಿ, ಅಲ್ಲಿಂದ ನಾನು ಫೈನಲ್ವರೆಗೂ ಆಲ್ಮೋಸ್ಟ್ ಬಂದೆ. ಏನೋ ಆಡಬೇಕು, ಹೆಂಗಾರು ಗೆಲ್ಲಬೇಕು ಅಂತ ಪ್ರಾಕ್ಟೀಸ್ ಮಾಡಿ ಆಲ್ಮೋಸ್ಟ್ ಟಾಪ್ 9, 10ವರೆಗೂ ಇದ್ದೆ. ಅಲ್ಲಿಂದ ಸುವರ್ಣ ಸ್ಟಾರ್ ಸಿಂಗರ್ಸ್ ಎಷ್ಟನೇ ಸೀಸನ್ ಅದು? ಸೀಸನ್ 2. ಸೀಸನ್ 2ಗೆ ಆಲ್ಮೋಸ್ಟ್ 12-13 ವರ್ಷ ಆಯ್ತು ಅದು. ವೆರಿ ನೈಸ್, ವೆರಿ ನೈಸ್. ಅಲ್ಲಿಂದ ಸ್ವಲ್ಪ ಎಲ್ಲರಿಗೂ ಗೊತ್ತಾಯ್ತು ನಾನು ಯಾರು ಅಂತ. ರಾಜೀವ್ ಅಗಳಿ ಅವರು ಯಾರು ಅಂತ ಗೊತ್ತಾಗಕ್ಕೆ ಶುರುವಾಯಿತು ಅಲ್ಲಿಂದ. ಹಾಗೆ ಅಲ್ಲಿ ಸುಗಮ ಸಂಗೀತ ಕಲಿತಾ ಇದ್ದೆ. ನಮ್ಮ ಹರೀಶ್ ನರಸಿಂಹ ಅವರಂತಿದ್ರು, ದಿವಾಕರ್ ಕಶ್ಯಪ್ ಮತ್ತು ಗುರುರಾಜ್ ಹೊಳೆ ನರಸಿಂಹರ ಅವ್ರ ಹತ್ರ, ಅವರೆಲ್ಲ GV ಅತ್ರಿ ಅವರ ಸ್ಟೂಡೆಂಟ್ಸ್. ಅವ್ರ ಹತ್ರ ನಾನು ಹಾಗೆ ಸುಗಮ ಸಂಗೀತ ಕಲಿತಾ ಬಂದೆ. ಏನು ಕರಿಬೇಕು ನಾವು ರಾಜೀವ್ ಅಗಳಿ ಅವ್ರನ್ನ ಒಬ್ಬ ಸುಗಮ ಸಂಗೀತ ಗಾಯಕ ಅಂತ ಗುರುತಿಸಿದ್ರೆ ನಿಮ್ಗೆ ಸಂತೋಷನಾ, ಅಥವಾ ಜನಪದ ಗಾಯಕ ಅಂತ ಗುರುತಿಸಿದ್ರೆ ನಿಮ್ಗೆ ಸಂತೋಷನಾ? ಎರಡೂ ತೊಂದರೆ ಇಲ್ಲ. ಎರಡೂ ತೊಂದರೆ ಇಲ್ವಾ? ನಾನು ಗಾಯಕ ಅಂತ ಗುರುತಿಸಿ. ಪ್ರತಿಯೊಬ್ಬ ಕಲಾವಿದಂದು ಅದೇ ಒಂದು ಕೋರಿಕೆ, ಕಲಾವಿದ ಅಂತ ಗುರುತಿಸ್ತಾರಪ್ಪ ಫಸ್ಟು, ಆಮೇಲೆ ಯಾವ ಗ್ರೇಡು ಯಾವ ಪ್ರಾಕಾರ ಆಮೇಲೆ ನೋಡೋಣ, ಮೊದಲು ನಮ್ಮನ್ನು ಗುರುತಿಸಿ. ನಾವೆಲ್ಲನೂ ಆಡ್ತೀವಿ ಅಷ್ಟೇ. ವೆರಿ ನೈಸ್ ಸರ್. ಹೇಳಿ ಸರ್. ಸಂಗೀತ ಕ್ಷೇತ್ರಕ್ಕೆ ತಮ್ಮ ಪದಾರ್ಪಣೆ ಆಯಿತು, ಹೀಗೆಲ್ಲ ಸಾಧನೆ ಮಾಡ್ತಾ ಬಂದ್ರಿ ಸಂಗೀತ ಕ್ಷೇತ್ರದಲ್ಲಿ? ಅದೇ ಮೊದಲು ಆವಾಗಲೇ ಹೇಳ್ದಾಗೆ, ಮೊದಲು ನಾನು ಹಾಗೆ ಕಲಿತಾ ಬರ್ತಾ ಇದ್ದೆ. ಕಾಲೇಜ್ ಡೇಸಲ್ಲಿ ಒಂದು ರಿಯಾಲಿಟಿ ಶೋಗೆ ಹೋದೆ. ಅಲ್ಲಿ ಎಲಿಮಿನೇಟ್ ಆದಮೇಲೆ ನನಗೆ ಏನಾದ್ರು ಮಾಡಲೇಬೇಕು, ಹೆಂಗಾರು ಟಿ ವಿಲಿ ಒಂದು ಹೆಸರು ಮಾಡಬೇಕು, ಜನಕ್ಕೆ ಗೊತ್ತಾಗ್ಬೇಕು ನಾನು ಏನು ಅಂತ ಅವಾಗ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಸ್ಟಾರ್ ಸಿಂಗರ್ ಅಂತ ಒಂದು ಬಂತು. ಅದರಲ್ಲಿ ಆಗಿ ಎಲಿಮಿನೇಟ್ ಆಗಿ ಮತ್ತೆ ಬಂದು ಅದೇನೋ ನಾನು ಅದೃಷ್ಟ ಚೆನ್ನಾಗಿತ್ತು, ಯಾರೋ ಬಿಟ್ಟೋಗ್ಬಿಟ್ರು ಸಡನ್ನಾಗಿ. ಅವಾಗ ಮತ್ತೆ ನನ್ನ ಕರೆಸಿ ಹಾಡಿಸಿ ಅವಾಗ ಸೆಲೆಕ್ಟ್ ಆಗಿ ಮತ್ತೆ ಆಲ್ಮೋಸ್ಟ್ ಫೈನಲ್ವರೆಗೂ ಬಂದು ಡೈಲಿ ಬರ್ತಾಯಿತ್ತು ಆ ಪ್ರೋಗ್ರಾಮ್. ಅದರಿಂದ ಎಲ್ಲರಿಗೂ ಪರಿಚಯ ಆಯಿತು. ಅದರಿಂದ ಸ್ವಲ್ಪ ಆಮೇಲೆ ಕಾರ್ಯಕ್ರಮಗಳು ಹಾಗೆ ಸುಗಮ ಸಂಗೀತ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಡು. ಅಂದರೆ ಈ TV ರಿಯಾಲಿಟಿ ಶೋಗಳು ಒಬ್ಬ ಗಾಯಕನಾಗಿ ರೂಪಿಸುತ್ತಲ್ವಾ? ಖಂಡಿತ, ಅವಾಗ ಹಂಗಿತ್ತು. ರೂಪಿಸುತ್ತೆ. ಮತ್ತು ಅಲ್ಲಿಂದ ನಿಮಗೆ ಬದುಕು ಕಟ್ಕೊಳ್ಳಿಕ್ಕೆ ಅನುಕೂಲ ಆಯಿತಾ ಅಂತ ಆ ಕಾರ್ಯಕ್ರಮಗಳೆಲ್ಲ? ಹಾಂ ಸರ್, ಆಯಿತು. ಅವಾಗ ಸ್ವಲ್ಪ ಬ್ಯುಸಿ ಆಗಿದ್ದೆ. ಆಮೇಲಿಂದ ಹಾಗೆ ನಡ್ಕೊಂಡು ಬರ್ತಾಯಿತ್ತು. ಹಾಗೆ ಸುಗಮ ಸಂಗೀತ ಕಲ್ತಿದ್ನಲ್ಲ, ಹಾಗೆ ಎಲ್ಲ ಕಡೆ ಕಾರ್ಯಕ್ರಮಗಳು ನೀಡ್ತಾ ಬರ್ತಾ ಇದ್ದೆ. ಸ್ಟೇಜ್ ಪ್ರೋಗ್ರಾಮ್ಗಳಿಗೆ ಹೋಗಿ ಶುರು ಮಾಡಿದ್ರಿ? ಹೌದು. ಮೊದಲು ನಾನು ಹಾಡಿದ್ದು ನಮ್ಮ ಗುರುಗಳು ಮಧುರ ರವಿಕುಮಾರ್ ಅವರ ಜೊತೆಗೆ ಮೊದಲು ಹಾಡ್ತಿದ್ದೆ. ಆಮೇಲೆ ರಮಾ ಅರವಿಂದ್ ಅವರಿದ್ದರು, ಅವ್ರ ಜೊತೆ ಮೊದಲು ಹಿರಿಯ ಕಲಾವಿದರು ಅವರೆಲ್ಲ, ಇವಾಗಿಲ್ಲ ರಮಾ ಅರವಿಂದ್ ಅವರು ಮೊದಲು ಮದುವೆ ಮನೆಗಳಲ್ಲಿ ಅಲ್ಲಿ ಇಲ್ಲಿ ದೇವಸ್ಥಾನಗಳಲ್ಲೆಲ್ಲ ಹಾಡ್ಸೋಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಹಾಗೆ ಬೆಳ್ಕೊಂಡು ಬಂತು. ಆರ್ಕೆಸ್ಟ್ರಾಗಳು ಹಾಡ್ತಿದ್ರಾ? ಅಲ್ಲಲ್ಲಿ ಹಾಡ್ತಿದ್ದೆ. ನನಗೆ ಅಷ್ಟು ಇಷ್ಟ ಇರಲಿಲ್ಲ ಆರ್ಕೆಸ್ಟ್ರಾಗಳು. ನನಗೆ ಏನಿದ್ರು ಸುಗಮ ಸಂಗೀತ, ಜನಪದ ಗೀತೆಗಳು, ಇದೇ ಭಕ್ತಿ ಗೀತೆಗಳು ಅದೇ ಜಾಸ್ತಿ ಒಲ್ವು. ಫಿಲಮ್ ಸಾಂಗ್ಗಳು ಹಳೇದು ಹಾಡ್ತಿದ್ದೆ. ಹಳೇದು ಮಾತ್ರ ನನಗೆ ಈಗಲೂ ಇಷ್ಟ, ಹೊಸದು ನಾನು ಎಲ್ಲೂ ಹೋಗಲ್ಲ. ಸಿನಿಮಾ ಗೀತೆಗಳು, ಚಿತ್ರಗೀತೆಗಳ ಬಗ್ಗೆ ಆಸಕ್ತಿ ಕಡಿಮೆನಾ ನಿಮಗೆ? ಅಂದರೆ ಹಳೆ ಹಾಡುಗಳು ತುಂಬ ಆಸಕ್ತಿ, ಕನ್ನಡ ಹಿಂದಿ. ಹೊಸ ಹಾಡುಗಳು ಏನು ಕೇಳಂಗೂ ಇರಲ್ಲ, ಅದು ಏನು ಕಲಿಯೋಕೆ ಏನೂ ಇರಲ್ಲ ಅಲ್ಲಿ. ಯಾವ ಹಿರಿಯ ಗಾಯಕರು ನಿಮ್ಮ ಮೇಲೆ ಪ್ರಭಾವ ಬೀರಿರ್ಬೋದು ಅಂತ? ಮೊದಲನೇದಾಗಿ PB ಶ್ರೀನಿವಾಸ್ ಅವರು ಮತ್ತು SP ಬಾಲಸುಬ್ರಹ್ಮಣ್ಯ ಅವರು. ಸುಗಮ ಸಂಗೀತದಲ್ಲಿ C ಅಶ್ವಥ್ ಅವರು. ಅವ್ರು 3 ಜನನೇ ನನಗೆ ಒಂಥರ ದಾರಿದೀಪ. ನಾನು ಏನೇ ಫಿಲಮ್ ಸಾಂಗ್ ಹಳೇದು ಹಾಡ್ತೀನಿ ಅಂದರೆ ಮೊದಲನೇದಾಗಿ SPB ಅವ್ರದ್ದು, PB ಶ್ರೀನಿವಾಸ್ ಅವ್ರದ್ದೇ. ಸ್ಟಾರ್ ಸಿಂಗರಲ್ಲಿ ಆಲ್ಮೋಸ್ಟ್ ನಾನು 80% ಹಾಡಿದ್ದೆ PB ಶ್ರೀನಿವಾಸ್ ಅವ್ರದ್ದು. ವಿಜಯ್ ಪ್ರಕಾಶ್ ಅವರು ಹೇಳೋ, ನಿನ್ನ ವಾಯ್ಸ್ ಕರೆಕ್ಟಾಗಿ ಸೂಟ್ ಆಗೋದಪ್ಪ ಅವ್ರಿಗೆ, ಚೆನ್ನಾಗಿ ಹಾಡ್ತೀಯ ಅವ್ರದ್ದು, ಹಂಗೆ ಹಾಡ್ಕೊಂಡು ಹೋಗು ಅಂತ. ತಿಂಗಳಿಗೂ ಚಂದ ನಂಜನಗೂಡು, ಗಂಧ ತುಂಬೈತೆ ಗುಡಿಗೆಲ್ಲ. ತಿಂಗಳಿಗೂ ಚಂದ ನಂಜನಗೂಡು, ಗಂಧ ತುಂಬೈತೆ ಗುಡಿಗೆಲ್ಲ. ಗಂಧ ತುಂಬೈತೆ ಗುಡಿಗೆಲ್ಲ, ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು. ಗಂಧ ತುಂಬೈತೆ ಗುಡಿಗೆಲ್ಲ, ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು. ಅಪ್ಪ ನಂಜುಂಡು ನೆಲೆಗೊಂಡು. ಎಡಗಾಲಯ್ಯನ ತೇರು, ಬಲಗಾಲಯ್ಯನ ತೇರು, ರಾಠಾಳೆ ತೇರು ಕೈ ತೇರು.
ಎಡಗಾಲಯ್ಯನ ತೇರು ಬಲಗಾಲಯ್ಯನ ತೇರು ರಾಠಾಳೆ ತೇರು ಕೈ ತೇರು ರಾಟಾಳೆ ತೇರು ಕೈ ತೇರು ಆದರೆ ಅಪ್ಪ ನಂಜುಂಡು ನೆಲೆಗೊಂಡು ರಾಠಾಳೆ ತೇರು ಕೈ ತೇರು ಆದರೆ ಅಪ್ಪ ನಂಜುಂಡು ನೆಲೆಗೊಂಡು ಅಪ್ಪ ನಂಜುಂಡು ನೆಲೆಗೊಂಡು ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈತೆ ಗುಡಿಗೆಲ್ಲ ಗಂಧ ತುಂಬೈತೆ ಗುಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು ಅಪ್ಪ ನಂಜುಂಡು ನೆಲೆಗೊಂಡು. ನಂತರ ಬದುಕಿಗೋಸ್ಕರ ಏನು ಮಾಡ್ತಾ ಇದ್ದೀರಿ ರಾಜೀವ್ ಅವರೇ? ಈಗ ಸದ್ಯ ನಾನು BGS ಪಬ್ಲಿಕ್ ಸ್ಕೂಲಲ್ಲಿ ಕೆಂಗೇರಿ ಅಲ್ಲಿ ಮ್ಯೂಸಿಕ್ ಟೀಚರಾಗಿ ವರ್ಕ್ ಮಾಡ್ತಿದ್ದೀನಿ. BGS. ಓಕೆ, ಬದುಕಿಗೆ ಒಂದು ಆಸರೆ ಆಗಿದೆ ಕಲೆ ಆಗಿದೆ. ಒಂದು 12-13 ವರ್ಷದಿಂದ ಅಲ್ಲಿದ್ದೀನಿ. ಅಲ್ಲಿ ಫುಲ್ ಟೈಮ್ ಮ್ಯೂಸಿಕ್ ಟೀಚರ್ ಆಗಿ ವರ್ಕ್ ಮಾಡ್ತೀನಿ. ಜೊತೆಗೆ ಮನೆಯಲ್ಲಿ ಆನ್ಲೈನ್ ಕ್ಲಾಸಸ್ಸು, ಕರ್ನಾಟಿಕ್ ಮ್ಯೂಸಿಕ್ಕು, ಸುಗಮ ಸಂಗೀತ ಎಲ್ಲ ಕ್ಲಾಸಸ್ ಮಾಡ್ತಾ ಇರ್ತೀನಿ. ಜೊತೆಗೆ ಕಾರ್ಯಕ್ರಮಗಳು, ಸ್ಟೇಜ್ ಪ್ರೋಗ್ರಾಮ್ಸ್ ಹೋಗ್ತಾ ಇರ್ತೀರಿ? ಖಂಡಿತ. ಮದುವೆ ಮನೆಗಳು, ದೊಡ್ಡ ದೊಡ್ಡ ಶೋಸ್ ಎಲ್ಲ ಹಾಡಿದ್ವಿ. ಯಾರ ತಂಡದಲ್ಲಿ ಆಡ್ತಿದ್ರಿ ಈಗ? ಈಗ ಸದ್ಯಕ್ಕೆ ಸವಿತಕ್ಕ ಅವರ ಸವಿತಕ್ಕನ ಹಳ್ಳಿ ಬ್ಯಾಂಡು. ನಿಂಬಿಯ ಬಲದ ಮ್ಯಾಗಳ ಚಂದ್ರಮ ಚಂಡಾಡಿದ ನಿಂಬಿಯ ಬನ ಜೊತೆಗೆ MD ಪಲ್ಲವಿ ಅವ್ರ ಜೊತೆ ಹಾಡ್ತಾ ಇರ್ತೀನಿ. ಯಾವ ಮೋಹನ ಮುರಳಿ ಕೈತು ದೂರ ತೀರಕ್ಕೆ ನಿನ್ನ. ಹಾಗಾಗಿ ಎಲ್ಲ ಕಡೆ ಬ್ಯುಸಿ ಇರ್ತೀನಿ ಸ್ವಲ್ಪ. ಎಲ್ಲ ಹಿರಿಯ ಗಾಯಕಿಯರ ಜೊತೆ ತಂಡದಲ್ಲಿ ಹಾಡ್ತಿರ್ತೀರಿ? ಹಾಡ್ತಾ ಇರ್ತೀನಿ ಅಲ್ವಾ? ಅವರಿಂದ ಕಲಿಯೋದು ತುಂಬಾ ಇರುತ್ತೆ. ಖಂಡಿತ ಖಂಡಿತ. ಒಬ್ಬರದು ಅವ್ರದ್ದೇ ಆದಂತ ಒಂದು ದೊಡ್ಡ ದೊಡ್ಡ ಸಾಧನೆಗಳು ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಖಂಡಿತ ಅಲ್ವಾ? ಖಂಡಿತ. ಈ ಜನಪದ ಅಂತ ಬಂದರೆ ಸವಿತಾ ಅವ್ರದ್ದು ಹಾಡುಗಳೆಲ್ಲ ಕೇಳಿ ಅವ್ರದ್ದು ಕೆಲವೊಂದು ಹಾಡುಗಳೆಲ್ಲ ನಾವು ಕಲಿತು ಹಾಡ್ತಾ ಇರ್ತೀವಿ. ಪಲ್ಲವಿ ಅವ್ರದ್ದು ಭಾವಗೀತೆಗಳು, ಅವ್ರು ಹಾಡೋ ಶೈಲಿನೆಲ್ಲ ನಾವು ಅಳವಡಿಸ್ಕೊಂಡು ಅವ್ರದ್ದು ಹಾಡ್ತಾ ಇರ್ತೀವಿ. ಹಂಗೆ ಇನ್ನು ಅಶ್ವಥ್ ಅವ್ರದ್ದು ಅವ್ರ ಸ್ಟೈಲ್ ಹಾಡೋದೇ ಕಷ್ಟ. ಆ ಥರ ಅವ್ರದ್ದು ಅಳವಡಿಸ್ಕೊಂಡು ಅವ್ರದ್ದು ಹಾಡ್ತಾ ಇರೋದು. ಇನ್ನು ಆನಂದ್ ಸ್ವಾಮಿ ಅವ್ರದ್ದು ಎಲ್ಲ ಥರ ಹಾಡುಗಳು ಹಾಡ್ತಾ ಇರೋದು. ನಿಜ. ಈ ಕಲೆ ನನಗೆ ಉತ್ತರ ಕೊಡಿ. ಈ ಕಲೆ ಅಥವಾ ಸುಗಮ ಸಂಗೀತ, ಈ ಭಾವಗೀತೆ, ಈ ಶಾಸ್ತ್ರೀಯ ಕಲೆಗಳಂತ ಏನು ಗುರುತಿಸಲ್ಪಡ್ತದೆ, ಇವೆಲ್ಲ ಮನುಷ್ಯನ ತುಂಬ ಮೃದು ಮಾಡ್ತಾವ ಅಂತ. ಖಂಡಿತ ಖಂಡಿತ ಅಲ್ವಾ? ನಿಮ್ಗೆ ಯಾವುದೇ ಎಮೋಷನ್ಸು ಅಥವಾ ಫೀಲಿಂಗ್ಸ್ ಬೇಕು ಅಂದರೆ ಸಂಗೀತ ಇದ್ರೇ ಆಗೋದು. ನಿಮಗೆ ದುಃಖ ಆದ್ರೂ ಹಾಡಬೇಕು, ಸಂತೋಷ ಆದ್ರೂ ಹಾಡಬೇಕು. ಅದರಿಂದ ಬದುಕಿಗೆ ಬೇಕೇ ಬೇಕು ಸಂಗೀತ ಅಲ್ವಾ? ಒಳ್ಳೆ ಮಾತು ಹೇಳಿದ್ರಿ. ಸಂಗೀತ ಬದುಕಿಗೆ ಯಾಕೆ ಬೇಕು ಅಂತ ತಿಳಿಸ್ಕೊಟ್ರಿ, ತುಂಬ ಸಂತೋಷ. ಮದುವೆ ಆಯಿತು, 11 ವರ್ಷ ಆಯಿತು. ಮಗ ಇದ್ದಾನೆ. ಈಗಿನ್ನ ನನ್ನ ವೈಫ್ ಮತ್ತೆ ಪ್ರೆಗ್ನೆಂಟ್ ಆಗಿದ್ದಾಳೆ. 9 ತಿಂಗಳಿಗೆ, ಹೊರ ತಿಂಗಳು ಇನ್ನೊಂದು. ಕಂಗ್ರ್ಯಾಚುಲೇಷನ್ಸ್. ಮಗು ಇದಿದೆ. ಒಳ್ಳೆಯದಾಗಲಿ. ಆಗಲಿ ಸರ್. ಈಗ ನಿಮ್ಮ ಕಲೆಯ ಪರಿಚಾರಿಕೆ ಅಂದರೆ ಮುಂದಿನ ಪೀಳಿಗೆಗೆ ನೀವು ಕಲ್ತಿರ್ತಕ್ಕಂಥ ಕಲೆಯನ್ನು ಯಾವ ರೀತಿ ತೊಗೊಂಡು ಮುಂದೆ ಹೋಗ್ತಾ ಇದ್ದೀರಾ ಅಂತ? ನಾನು ಅದೇ ಆಗಲೇ ಹೇಳ್ದಂಗೆ ಕ್ಲಾಸಸ್ ಮಾಡ್ತಾಯಿದ್ದೀನಿ. ನಾನು ಸುಗಮ ಸಂಗೀತ, ಕರ್ನಾಟಿಕ್ಕು, ಜನಪದ ಗೀತೆಗಳೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸುಮಾರು ಜನ ಹಾಡ್ತಾ ಇದ್ದಾರೆ, ಮಕ್ಕಳುಗಳೆಲ್ಲರೂ. ಅವರು ಹಾಗೆ ಹಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಸ್ಕೂಲಲ್ಲಿ ನಾನು ತುಂಬ ಕಡೆ ಮಕ್ಕಳೆಲ್ಲ ಹೋಗಿದ್ದಾರೆ. ಅವರೆಲ್ಲ ಸುಮಾರು ಕಡೆ ಕಾರ್ಯಕ್ರಮಗಳೆಲ್ಲ ಕೊಟ್ಟಿದ್ದಾರೆ. ನಮ್ಮ BGS ಸ್ಕೂಲಿಂದ ಹೋಗಿ ಒಳ್ಳೊಳ್ಳೆ ಗಾಯಕರು ಆಗಿದ್ದಾರೆ. ತೃಪ್ತಿ ಕೊಟ್ಟಿದೆಯಾ? ಖಂಡಿತ. ಈ ಕ್ಷೇತ್ರ ಖಂಡಿತ. ಹೌದಾ? ನನಗೆ ತೃಪ್ತಿ ಕೊಟ್ಟಿದೆ, ಮತ್ತು ಅನ್ನನೂ ಹಾಕ್ತಿದೆ. ಗಾಯನ ಕಲೆ, ಒಳ್ಳೆ ಮಾತಾಡಿದ್ರಿ, ಅನ್ನ ಆಗ್ತಾಯಿದೆ ಅಂತ. ಗಾಯನ ಕಲೆ ಒಬ್ಬ ಮನುಷ್ಯನ ಗಾಯನ ಕಲೆಯನ್ನು ನಂಬಿಕೊಂಡು ಬದುಕು ಕಟ್ಕೋಬೋದು. ಆದರೆ ಏನಂದರೆ ಏನಾದರೂ ಒಂದು ಕೆಲಸ ಇದ್ದರೆ ಒಳ್ಳೆಯದು. ನಾನು ಕೇಳಿದ್ರೆ ಯಾವಾಗ ಇಟ್ಕೊಂಡ್ರೆ ಒಂದು ಪಾರ್ಟ್ ಟೈಮ್ ಆದರೂ ಇದ್ದರೆ ಒಳ್ಳೆಯದು. ಯಾಕಂದರೆ ನಮಗೆ ಇವಾಗ ಕರೋನಾ ಟೈಮಲ್ಲಿ ಯಾರಿಗೂ ಕೆಲಸ ಇರಲಿಲ್ಲ. ಏನು ಮಾಡ್ತಾರೆ? ಅಟ್ಲೀಸ್ಟ್ ನಾವಾದರೂ ಆನ್ಲೈನ್ ಕ್ಲಾಸ್ ಏನೋ ಮಾಡಿದೆ, ಸ್ಕೂಲಿಂದ ಹೆಂಗೋ ಆನ್ಲೈನ್ ಕ್ಲಾಸ್ ಇತ್ತು, ಹೆಂಗೋ ನಡೀತು. ಅಟ್ಲೀಸ್ಟ್ ಎಲ್ಲರೂ ಟೀಚರ್ ಆಗಾರು ಒಂದು ಕೆಲಸ ಮಾಡಿದ್ರೆ ಒಳ್ಳೆಯದು ಅಂತ. ಇದನ್ನು ನಂಬ್ಕೊಂಡಿದ್ರೆ ಕಷ್ಟ. ಹೌದಲ್ಲ? ಬೆಂಗಳೂರು ಬದುಕೋದು ಕಷ್ಟ. ಬೆಂಗಳೂರಲ್ಲಿ ತುಂಬ ಕಷ್ಟ. ಇನ್ನು ಹಳ್ಳಿ ಕಡೆ ಹೆಂಗೋ ಬದುಕ್ಬೋದು, ಬೆಂಗಳೂರಲ್ಲಿ ಕೆಲಸ ಇಲ್ದಿದ್ರೆ ತುಂಬ ಕಷ್ಟ ಆಗುತ್ತೆ. ಮನೆಯವ್ರು ಪರಿಚಯ ಮಾಡ್ಕೊಳ್ಳಿಲ್ಲ ನೀವು? ಮನೆಯವರು ಚೈತ್ರ ಅಂತ, ಅವರು ಹೌಸ್ ವೈಫ್ ಆಗಿದ್ದಾರೆ. ಅವರಿಗೆ ಸಂಗೀತದ ಗೀಳು? ಆ್ಯಕ್ಚುಲಿ ಅವರು ಗಾಯಕ ಅಂದರೆ ಸ್ವಲ್ಪ ಮಟ್ಟಿಗೆ ಹಾಡ್ತಾರೆ. ನಾನು ಹಾಡಿದ್ದು ಕೇಳಿ ಇಷ್ಟಪಟ್ಟು ಲವ್ ಮ್ಯಾರೇಜ್ ಆಗಿದ್ದು. ಹೌದಾ? ವೆರಿ ನೈಸ್. ಹಾಗೆ ಸಿನಿಮಾಗಳಿಗೆ ಹಾಡುವಂಥ ಪ್ರಯತ್ನ ಮಾಡಲಿಲ್ವ ನೀವು? ಒಂದು ಹಾಡಿದೆ ನಾನು. ನಮ್ಮ ಸ್ಟಾರ್ ಸಿಂಗರ್ ಆದಮೇಲೆ ನಮ್ಮ ಗುರುಕಿರಣ್ ಅವ್ರು ಕರೆಸಿ ಒಂದು ಹಾಡು ಕೊಟ್ಟರು. ಸುಗ್ರೀವ ಅಂತ ಒಂದು ಚಿತ್ರ ಬಂತು, ಶಿವರಾಜ್ ಕುಮಾರ್. ಹಾಂ,
ಅದ್ರಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಒಂದು ಹಾಡು ಬರುತ್ತೆ, ಲಾಲಿ ಹಾಡು ಕೇಳುವಾಗ ಅಂತ, ಸ್ಯಾಡ್ ಸಾಂಗ್ ಒಂದು. ಮಗ ಅವನು ಹಾಸ್ಪಿಟ್ಲಲ್ಲಿ ಇರ್ತಾನೆ, ಅವಾಗ ಒಂದು ಲೈಟಾಗಿ ಒಂದು ಹಾಡು ಬರ್ತಾ ಇರ್ತದೆ. ನಾನೇ ಹಾಡಿದ್ದು, ಯಾರಿಗೂ ಗೊತ್ತಿಲ್ಲ. ಅದು ಫಿಲಮಲ್ಲಿ ಇಲ್ವೇ ಇಲ್ಲ. ಅದು ಇರೋದೇ ಒನ್ ಡೇಲಿ ಫಿಲಮ್ ತೆಗೆದಿರೋದು, ಒಂದೇ ದಿನದ ಚಿತ್ರ ಮಾಡಿದ್ದು. ಇನ್ನು ಹಾಡೆಲ್ಲ ರೆಕಾರ್ಡ್ ಮಾಡೋಷ್ಟು ಟೈಮು ಇಲ್ಲ ಅವ್ರಿಗೆ. ಅದು ಬ್ಯಾಕ್ಗ್ರೌಂಡಲ್ಲಿ ಮಾತ್ರ ಬರ್ತಾ ಇರುತ್ತೆ ಹಾಡು. ಒಂದೆರಡು ಲೈನ್ ನೆನಪಿದೆ. ಲಾಲಿ ಹಾಡು ಕೇಳುವಾಗ, ತೊಟ್ಟಿಲನ್ನ ತೂಗುವಾಗ, ಕಂಡೆ ಕನಸು ನನ್ನಲಿ, ನನ್ನ ಕಂದ ನನ್ನ ಕಂದ ಪ್ರಾಣವು ನಿನ್ನದು. ಆ ಥರ ಬ್ಯಾಕ್ಗ್ರೌಂಡಲ್ಲಿ ಹೋಗ್ತಾ ಇರ್ತಾರೆ. ಅವರು ಅಳಬೇಕಾದ್ರೆ ಶಿವಣ್ಣ ಅವರು ಬೇಜಾರು ಮಾಡ್ಕೊಂಡಾಗ ಅದು ಹಿಂದ್ಗಡೆ ಬರ್ತಾ ಇರುತ್ತೆ ಹಾಡು. ಯಾರಿಗೂ ಗೊತ್ತಿಲ್ಲ ನಾನು ಹಾಡಿರೋದು. ಹೆಸರಾಕಿದ್ದಾರೆ ಅವ್ರಿಗೆ? ನೋಡಿಲ್ಲ, ಇಲ್ಲ ಅನ್ಸುತ್ತೆ. ನಾನು ನೋಡಿದೆ, ರಿಲೀಸ್ ಆದಾಗ ನೋಡಿದೆ, ಇದು ಕಾಣಲಿಲ್ಲ ನನಗೆ. ಅದು ಬ್ಯಾಕ್ಗ್ರೌಂಡಲ್ಲಿ ಬರುತ್ತೆ. ಹೌದು ಹೌದು. ದೊಡ್ಡ ಸಿನಿಮಾ ಮಾಡ್ಬೇಕಾದ್ರೆ ಒಂದಷ್ಟು ಎಡವಟ್ಟುಗಳಾಗ್ತವೆ. ಮುಂದೆ ಪ್ರಯತ್ನ ಮಾಡಿಲ್ಲ ಸಿನಿಮಾಗೆ? ಆಮೇಲೆ ಇಲ್ಲಿ ನಮಗೆ ಮನೆಗಳಲ್ಲಿ ತೊಂದರೆ ಇತ್ತು. ತಂದೆಯವರು ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ಗಳಿತ್ತು, ಕೆಲ್ಸಕ್ಕೆ ಹೋಗ್ಲೇಬೇಕಿತ್ತು ನಾನು. ಸರಿ, ಅದರಿಂದ ಎಲ್ಲಿ ಆರಾಮಾಗಿದ್ದರೆ ಫೈನಾನ್ಷಿಯಲ್ ಆರಾಮಾಗಿ ಕೆಲ್ಸಕ್ಕೆ ಏನು ಇಲ್ದಿರೋ ಮ್ಯೂಸಿಕ್ ಲೈನಲ್ಲಿ ಇರ್ಬೋದಿತ್ತು, ಕೆಲ್ಸಕ್ಕೆ ಹೋಗ್ಲೇಬೇಕಿತ್ತು. ಸರಿ, ಅದರಿಂದ ಸ್ವಲ್ಪ ಕಾರ್ಯಕ್ರಮಗಳು ಇದೇ ಆಗೋಯ್ತು. ಫಿಲಮ್ಗಾದರೆ ಫ್ರೀ ಆಗಿರಬೇಕು, ಅವ್ರು ಕರೆದಾಗೆಲ್ಲ ಹೋಗಬೇಕು. ನಿಜ, ನಮಗೆ ಅಷ್ಟು ಟೈಮ್ ಇರಲಿಲ್ಲ, ಕೆಲ್ಸಕ್ಕೆ ಸೇರಿಕೊಂಡೆ, ಹಾಗೆ ಆಗಲಿಲ್ಲ. ಈ ಸಾಧನೆ ಮಾಡೋದು ಅದೇ ನೋಡಿ ಕಷ್ಟ. ಏನಂದರೆ ವೈಯಕ್ತಿಕ ಬದುಕನ್ನು ನೀಗಿಸ್ಕೊಂಡು ಅಲ್ವಾ, ಅಪ್ಪ ಅಮ್ಮನ ಹೆಂಡತಿ ಮಕ್ಕಳನ್ನ ಸಾಕ್ಕೊಂಡು ನಮ್ಮ ಕಲೆಯನ್ನೂ ಬಿಡದೆ ಹಿಡ್ಕೊಂಡು ಸಾಧನೆ ಮಾಡೋದು ತುಂಬ ಕಷ್ಟ ಅಲ್ವಾ. ಇದೆಲ್ಲ ಪಜೀತಿಗಳನ್ನ ಗೆದ್ದವನು ಒಬ್ಬ ಸಾಧಕ ಆಗಿ ಆಚೆ ಬರ್ತಾನೆ ಅಂತ ಅಲ್ವಾ. ಖಂಡಿತ ಬದುಕು ಕೊಟ್ಟಿದೆ ಅಂತ ಘಂಟಾಘೋಷವಾಗಿ ಹೇಳ್ತೀರಾ ಗಾಯನ? ಖಂಡಿತ. ನಾನು ಇಷ್ಟು ಮಟ್ಟಿಗೆ ಏನಾದ್ರು ಹಾಡ್ತಾ ಇದ್ದೀನಿ, ಎಲ್ಲರಿಗೂ ಗೊತ್ತಿದ್ದೀನಿ ಅಂದರೆ ಸಂಗೀತದಿಂದಾನೆ, ಇನ್ನೇನಿಲ್ಲ. ತಡವಾದರೂ ನಾಡಿನ ಪ್ರಖ್ಯಾತ ಪ್ರಸಿದ್ಧ ಎಲೆಮರೆಕಾಯಿ ಅಂತಿರ್ತಕ್ಕಂಥ ಅನೇಕ ಸಂಗೀತ ಲೋಕದ ಕಲಾ ಜಗತ್ತಿನ ಕಲಾವಿದರನ್ನ ನಾಡಿಗೆ ಪರಿಚಯ ಮಾಡ್ತಕ್ಕಂಥ ಜನಪದ ಸಿರಿಯ ಈ ಒಂದು ಕಾರ್ಯಕ್ರಮಕ್ಕೆ ಬಿಡುವು ಮಾಡಿಕೊಂಡು ಬಂದ್ರಿ, ತಮ್ಮ ಅಮೂಲ್ಯ ಸಮಯವನ್ನು ಕೊಟ್ರಿ. ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಭಗವಂತ ಆ ಜನಪದ ದೇವರು ನಿಮ್ಮ ಬಾಳಲ್ಲಿ ಎಲ್ಲ ಸಕಲ ಐಶ್ವರ್ಯಗಳನ್ನು ಕರುಣಿಸಲಿ, ಉತ್ತಮ ಆರೋಗ್ಯವನ್ನು ಕೊಡಲಿ. ಇನ್ನು ಮುಂದಿನ ದಿನಗಳಲ್ಲಿ ತಾವು ಹೆಚ್ಚು ಹೆಚ್ಚು ಸಿನಿಮಾ ಗೀತೆಗಳನ್ನ ಹಾಡೋದ್ರ ಮುಖಾಂತರ ವಿಶ್ವವಿಖ್ಯಾತಿಯನ್ನು ಪಡ್ಕೊಳ್ಳಿ ಅಂತ ಹೇಳಿ ನಾನು ಆಶಿಸ್ತಾ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದಗಳು. ಮತ್ತೊಮ್ಮೆ ಜನಪದ ಸಿರಿ ಕನ್ನಡ ನಮ್ಮ ಚಾನಲ್ಗೆ ಕರೆಸಿ ನನ್ನನ್ನು, ಅಂಥ ಒಬ್ಬ ಚಿಕ್ಕ ಕಲಾವಿದನ್ನ ಇಲ್ಲಿ ಮಾತಾಡೋಕ್ಕೆ, ಹಾಡೋಕ್ಕೆ ಅವಕಾಶ ಕೊಟ್ಟಿರೋ ನಿಮಗೂ ಕೂಡ ನನ್ನ ಧನ್ಯವಾದಗಳು ಸರ್. ಯಾವಾಗಲೂ ಏನಂದರೆ ಇದೊಂದು ಕೊಂಡು ಈ ಕಲಾ ಒಂದು ಕೇಂದ್ರ ಇಲ್ಲಿ ಈ ಸ್ಟುಡಿಯೋವನ್ನು ಕಟ್ಟಿದ ಕಥೆನೇ ಅದು. ನಮ್ಮದೇನೆಂದರೆ ಪ್ರತಿನಿತ್ಯ ಇಲ್ಲಿ ಹಾಡು, ಸೋಬಾನೆ ಇದೆಲ್ಲ ನಡೀತಿರ್ಬೇಕು ಇಲ್ಲಿ ಚಟುವಟಿಕೆ ಅಂತ ಉದ್ದೇಶ ಇಟ್ಕೊಂಡೆ ಮಾಡಿದ್ದು. ಅದೇನೋ ಗೊತ್ತಿಲ್ಲ, ಪ್ರತಿನಿತ್ಯ ಬರೋರು ಮಾದೇಶ್ವರನ ಹಾಡನ್ನು ಹಾಡ್ತಾರೆ. ನಮಗೊಂದು ತುಂಬ ಒಂಥರ ಅದ್ಭುತ ಅಂತ ಅನಿಸುತ್ತೆ. ಮಾದೇಶ್ವರನ ಹಾಡು ದಿನ ಇಲ್ಲಿ ಗುನುಗ್ತಾನೆ ಇರುತ್ತೆ. ಅದು ನನಗೆ ತುಂಬ ಸಂತೋಷ ಕೊಡೋದು. ನೀವು ಕೂಡ ಬಂದು ನನ್ನ ಆತ್ಮೀಯ ಸ್ನೇಹಿತರು ಕೆಸ್ತೂರು ಮಂಜುನಾಥ್ರವರು ರಚನೆ ಮಾಡಿರ್ತಕ್ಕಂಥ ದೇವ ಮಾದೇವ ಬಾರೋ ಗೀತೆಯನ್ನು ನಮಗೋಸ್ಕರ ಪ್ರೀತಿಯಿಂದ ಹಾಡಿದ್ರಿ ಸರ್. ಧನ್ಯವಾದಗಳು. ನನ್ನ ಸ್ನೇಹಿತರ ಪರವಾಗಿ ಕೂಡ ನಿಮ್ಗೆ ಧನ್ಯವಾದಗಳು ಸರ್. ಮತ್ತೊಂದು ವಿಷಯ ಹೇಳಬೇಕಂದ್ರೆ, ಈಗ ಒಂದು ಮ್ಯೂಸಿಕ್ ಕಂಪೋಸ್ ಮಾಡಿದ್ದೀನಿ ನಾನೇ. ನಮ್ಮ HS ವೆಂಕಟೇಶ್ ಮೂರ್ತಿ ಅವ್ರದ್ದು 5 ಹಾಡುಗಳನ್ನು ತಗೊಂಡು ನಾನು, ನನ್ನ ಗೆಳೆಯ ಒಬ್ಬ ಪ್ರಸಾದ್ ಅಂತ ಇದ್ದಾರೆ, ಇಬ್ಬರು ಸೇರಿ ಒಟ್ಟಿಗೆ 5 ಹಾಡು ಆಲ್ಬಮ್ ಮಾಡಿದ್ವಿ. ಹೆಸರಂತ ಗಾಯಕರು ಹಾಡಿದ್ದಾರೆ. ಈಗ ಸಂಗೀತ ಕಟ್ಟಿಯವರು, ಸುಪ್ರಿಯ ರಘುನಂದನ್ ಅವರು, ಅನುರಾಧ ಭಟ್ ಅವರು, ಸಂಗೀತ ನಿರ್ದೇಶಕರು ಕೂಡ ಹೊರಮ್ತಾ ಇದ್ದೀರಿ ನೀವು. ಖಂಡಿತ ಈಗ ಒಂದು ಪ್ರಯತ್ನ ಮಾಡಿದ್ವಿ. ನಿಮ್ಮ ಸಂಗೀತ ನಿರ್ದೇಶನದ ಎಲ್ಲ ಯೋಜನೆಗಳು ಅತ್ಯಂತ ಯಶಸ್ವಿಯಾಗಲಿ. ಆ ಆಲ್ಬಮ್ ರಿಲೀಸ್ ಆಗಿದ್ದ ಕೂಡಲೇ ಮತ್ತೊಮ್ಮೆ ನಮ್ಮ ಸ್ಟುಡಿಯೋಗೆ ಬನ್ನಿ. ಆ ಆಲ್ಬಮ್ನ ಖಂಡಿತವಾಗ್ಲೂ ನಾವು ಪ್ರಮೋಟ್ ಮಾಡಲಿಕ್ಕೆ ನಿಮಗೆ ಒಂದು ಕಾರ್ಯಕ್ರಮವನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಆ ಕಲಾದೇವತೆ ನಿಮ್ಗೆ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾಡಿನ ಎಲ್ಲ ತರಹದ ಜನಪದ ಕಲಾವಿದರು, ಸೋಬಾನೆ ಪದ ಹಾಡೋರು ಇರ್ಬೋದು, ಕಂಸಾಳೆ ಪದ ಹಾಡೋರು ಇರ್ಬೋದು, ಎಲ್ಲ ತರಹದ ಕಲಾವಿದರು, ಸುಗಮ ಸಂಗೀತ ಕಲಾವಿದರು ಎಲ್ಲರನ್ನೂ ಕರೆಸಿ ಒಂದೆಡೆ ಅವರು ಇಂಟರ್ವ್ಯೂ ಮಾಡಿ, ಜನಪದ ಸಿರಿ ಕನ್ನಡ ಚಾನಲ್ನವರು ಬಹಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಅವರ ಕೆಲಸಕ್ಕೆ ನೀವೆಲ್ಲ ಕೈಗೂಡಬೇಕು. ಹಾಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಹೆಚ್ಚು ವ್ಯೂಸ್ ಬರಬೇಕು, ಅವ್ರಿಗೂ ಎಂಕರೇಜ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರೂ ನೋಡಿ. ಧನ್ಯವಾದಗಳು. ಮರಗಿಡದು ಗ್ಯಾವೆ ಚಿಲಿಪಿಲಿ ಹಕ್ಕಿ ಹಾಡ್ಯಾವೆ.